ಒಂದು ಮನಿ 3 ಬಾಗಲಾಗ್ಯಾವ ಬಿಜೆಪಿ ಅಂತ. 3 ಬಾಗಿಲ ನೋಡ್ರಿ, 3 ಬಾಗಿಲು ಅವ್ರದ್ದು ಎಷ್ಟು ಬಾಗಿಲು ಅದಾವತ್ರಿ. ಸಿದ್ದರಾಮಯ್ಯದೊಂದು ಬಾಗಿಲು, DK ಶಿವಕುಮಾರ್ದೊಂದು ಬಾಗಿಲು, ಪ್ರಿಯಾಂಕಾ ಖರ್ಗೆದೊಂದು ಬಾಗಿಲು, ರಾಜಣ್ಣ ಒಂದು ಬಾಗಿಲು, G ಪರಮೇಶ್ವರದೊಂದು ಬಾಗಿಲು, ಇಲ್ಲಿ ಬಿಜಾಪುರ MP ಪಾಟೀಲ್ರದೊಂದು ಬಾಗಿಲು. ಬಾಗಿಲೇ ಗಾಡಿನೇ ಇಲ್ಲ, ಎಲ್ಲ ಬಾಗಿಲೇ. ಅವ್ರದ್ದು ಒಂದು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂದ್ರಲ್ಲ, ಅದು ಒಂದು ಬಾಗಿಲ ಓಪನ್ ಆಯಿತು. ಈಗ ಖರ್ಗೆಯವ್ರು ಇದು ಯಾರು ಪ್ರಿಯಾಂಕ್ ಖರ್ಗೆ ಹೇಳಿದ್ರು ನಾ ಮುಖ್ಯಮಂತ್ರಿ ಅಂತ, ಅಲ್ಲಿಂದ MP ಪಾಟೀಲ್ ಹೇಳಿದ್ರು ನಾ ಮುಖ್ಯಮಂತ್ರಿ ಅಂತೇಳಿ, ಪರಮೇಶ್ವರ್ ಹೇಳಿದ್ರು ಯಾಕೆ ದಲಿತರಾಗಿ ಬರುತ್ತೆ, ಅವ್ರದ್ದು ಒಂದು ಬಾಗಿಲು ತೆಗಿತು. ಸಿದ್ದರಾಮಯ್ಯ ಅವ್ರದ್ದಾಯ್ತು, ಸತೀಶ್ ಜಾರಕಿಹೊಳಿ ಅವ್ರದ್ದೊಂದು ಬಾಗಿಲ. ನಮ್ಮ 3 ಬಾಗಿಲ, ಅವ್ರು 5 ಬಾಗಿಲ. ಸರ್, ಈಗ PM ಕ್ಯಾಂಡಿಡೇಟ್ ಅಂತೇಳಿ ಇಂಡಿಯಾ ಒಕ್ಕೂಟದವರು ಖರ್ಗೆ ಅವರು ಅಂತೇಳಿ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ತಮ್ಮ ನೋಡ್ರಿ, ಅವ್ರಿಗೆ ಏನು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ನಾವು ಖರ್ಗೆ ಅವ್ರ ಬಗ್ಗೆ ಯಾಕೆ ನಾವೇ ಕೆಟ್ಟ ಮಾತಾಡೋಣ? ಒಳ್ಳೆಯದಾಗಲಿ. ಅವಾಗ ಅದು ಕಾಂಗ್ರೆಸ್ಸಿನ ಒಂದು ಸುವರ್ಣ ಯುಗ ಇದ್ದಾಗ ಮಾಡಬೇಕಾಗಿತ್ತು, ಒಳ್ಳೆ ಕಾಲಿದ್ದಾಗ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ. ಈಗ ಬರುವುದೇ ಇಲ್ಲ, ಗ್ಯಾರಂಟಿ ಇದು ಮಾಡ್ಲಕತ್ತಾರ. ಅವ್ರನ್ನ ಸುಮ್ಮನೆ ದಲಿತರಲ್ಲಿ ತಪ್ಪು ಕಲ್ಪನೆ ಮಾಡ್ಲಕತ್ತಾರ. ನಿಮ್ಗೆ ಅಷ್ಟು ಇದು ಇತ್ತಂದ್ರೆ ಕರ್ನಾಟಕ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲರಪ್ಪ? ಯಾರ್ಯಾರು ಮಾಡಿದ್ರಿ, ಖರ್ಗೆ ಸಾಹೇಬ್ರನ್ನ ಯಾಕೆ ಮಾಡಲಿಲ್ಲ? ನೀವು ಮಾಡಬೇಕಾಗಿತ್ತಲ್ಲ, ಅವಕಾಶ ಇತ್ತಲ್ಲ ಅವ್ರಿಗೆ. ಅವಾಗಂತರೂ ಯಾರು ಈ ಚೀಟಿ ದಿಲ್ಲಿ ಚೀಟಿ ಏನು ಬರ್ತೈತೆ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರು ಕಾಂಗ್ರೆಸ್ನಾಗ. ಅವಾಗ ಖರ್ಗೆ ಸಾಹೇಬ್ರಿಗೆ ಏನು ಕಡಿಮೆ ಇತ್ತು? ಎಲ್ಲ ಅರ್ಹತೆ ಇದ್ದು ಅವ್ರಾಗ ಯಾಕೆ ಮಾಡಲಿ? ಈಗ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾಕೆ ಮಾಡಿರಪ್ಪ ಅಂದ್ರೆ ಅವ್ರಿಗೆ 100ಕ್ಕೆ 100 ಆತ್ಮವಿಶ್ವಾಸ ಐತಿ. ಭಾರತದಲ್ಲಿ 2024 ಮತ್ತು ನರೇಂದ್ರ ಮೋದಿಯವರು ಬರೋರು. ಸುಮ್ಮನೆ ಪಾಪ ದಲಿತರಿಗೆ ತಪ್ಪು ಹಾದಿ ಹೇಳಿಲ್ಲ. ದಲಿತರಿಗೆ ಮಾಡೋದಷ್ಟು ನಮ್ಮ BJP ಕೆಲಸ ಯಾರೂ ಮಾಡಿಲ್ಲ. ಅಂಬೇಡ್ಕರ್ ಅವರ 5 ಪಂಚತೀರ್ಥಗಳನ್ನು ಮಾಡಿದವರೇ ನರೇಂದ್ರ ಮೋದಿಯವರು. ಇವತ್ತು ಕಾಶ್ಮೀರನಾಗ ದಲಿತರಿಗೆ ಮೀಸಲಾತಿ ಇರಲಿಲ್ಲ 370ನೇ ಪ್ರಕಾರ. ಇವತ್ತು ಕಾಶ್ಮೀರದ ಗ್ರಾಮ ಪಂಚಾಯತಿಯಿಂದ MLA MP ದಲಿತರಾಗಲಿಕ್ಕೆ ಅವಕಾಶ ಮಾಡಿದವರೇ ನರೇಂದ್ರ ಮೋದಿಯವರು. ದಲಿತರಿಗೆ BJPನಿಂದ ಏನು ಪ್ರಮೋಷನ್ದಲ್ಲಿ ಕೊಟ್ಟಿವಿ. ಮನೆ ಬಸವರಾಜ ಬೊಮ್ಮಾಯಿ ಅವರು ಎಲ್ಲ SC STದು ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಿದ್ರು. ನಾವು ದಲಿತರಿಗೆ ಏನೇನೇ ಮಾಡೀವಿ? ಭಾರತ ರತ್ನ ಕೊಟ್ಟವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಟ್ಟರು ಯಾರು? ಅದು ನಮ್ಮ ಸಪೋರ್ಟ್ ಇದ್ದಂಥ ವಾಜಪೇಯಿಯವರು, ಅದ್ವಾನಿಯವರು ಮಂತ್ರಿಗಳಿದ್ದಂಥ ಸರ್ಕಾರವೇ. ಹೀಗಾಗಿ ಸುಮ್ಮನೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ನಮ್ಮ ಗೌರವ ಐತಿ. ಆದ್ರೆ ಈಗ ಕಾಲಿಲ್ಲ, ಈಗ ಪ್ರಧಾನಮಂತ್ರಿ ಆಗುವಂಥ ಕಾಲಿಲ್ಲ. ಹಿಂದಿತ್ತಂದ್ರೆ ಆಗ್ತಿತ್ತು. ಇನ್ನಂತರೂ ಪಾಪ ನರೇಂದ್ರ ಮೋದಿ ಅವರು ಬರೋರೆ, ಖರ್ಗೆ ಅವರು ವಿರೋಧ ಪಕ್ಷ ನಾಯಕರು ಆಗವ್ರೆ. ಪವರ್ ಡಿಜಿಟಲ್, ಇದು ನಿಮ್ಮ ಶಕ್ತಿ.